ನಾನು ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಜಸ್ಟ್ 6 ಮಂತ್ಸ್ ತಗೊಂಡಿದ್ದೀನಿ. ಸೊ ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಅನ್ನೋದು ಇಟ್ಸ್ ನಾಟ್ ಅ ಬಿಗ್ ಮ್ಯಾಟರ್. ಬಟ್ ಅದನ್ನ ನೀವು ಹೇಗೆ ಮಾಡ್ತೀರಾ ಅನ್ನೋದೇ ಮ್ಯಾಟರ್ ಆಗುತ್ತೆ. ಸೊ ಜಿಮ್ ಎಲ್ಲ ಇವಾಗೆಲ್ಲ ಓವರ್ ರೇಟೆಡ್. ಯಾವಾಗಲೂ ನಮ್ಮ ತಲೆಯಲ್ಲಿ ಒಂದಿರುತ್ತೆ ಗೊತ್ತಾ, ಅಯ್ಯೋ ಜಿಮ್ಮಿಗೆ ಬಟ್ಟೆ ಇಲ್ಲ, ಅಯ್ಯೋ ಜಿಮ್ಮಿಗೆ ಎಷ್ಟೊತ್ತಿಗೆ ಹೋಗೋದು, ಅಯ್ಯೋ ಜಿಮ್ಮಿಗೆ ಹೋದ್ರೆ ಅಷ್ಟೊಂದು ಜನ ಇರ್ತಾರೆ, ಅಯ್ಯೋ ಜಿಮ್ಮಿಗೆ ಹೋದ್ರೆ ಅವ್ರು ನಮಗೆ ಕರೆಕ್ಟಾಗಿ ಹೇಳ್ಕೊಡ್ತಾರೋ ಇಲ್ವೋ, ಅಯ್ಯೋ ಜಿಮ್ಮಿಗೆ ಹೋದ್ರೆ ನಾನು ಆ ಡಂಬಲ್ಸ್ ತೊಗೊಂಡ್ರೆ ಆ ಡಂಬಲ್ಸ್ ತಗೋಬೇಡ ಈ ಡಬಲ್ಸ್ ತಗೋ ಅಂತ ಹೇಳ್ತಾರೆ, ಅಥವಾ ನಾನು ಯೂಸ್ ಮಾಡಬೇಕಾಗಿರೋ ಮಿಷಿನ್ನೇ ಯೂಸ್ ಮಾಡ್ತಾ ಇರ್ತಾರೆ, ಅವ್ರು ಹೋಗೋವರೆಗೂ ನಾನು ಕಾಯ್ತಾ ಇರಬೇಕು ಅಂತ ಇಷ್ಟೊಂದು ಕಾಂಪ್ಲಿಕೇಶನ್ಸ್ ಇರುತ್ತೆ ಜಿಮ್ಮಲ್ಲಿ. ಆದರೆ ಜಿಮ್ಮಲ್ಲೂ ಇವಾಗ ಓವರ್ ರೇಟೆಡ್ ಆಗಿ ಓವರ್ ಪ್ರೈಸ್ ಕೂಡ ಆಗೋಗಿದೆ. ನಾನು ಆ ಒಂದು ಸೈಜಿಂದ ಈ ಒಂದು ಸೈಜಿಗೆ ಬರೋದಕ್ಕೆ ಜಸ್ಟ್ 6 to 7 ಮಂತ್ಸ್ ತೊಗೊಂಡಿದ್ದೀನಿ. ಅದು ಮನೇಲೇ ವರ್ಕೌಟ್ ಮಾಡಿದ್ದೀನಿ. ನಾನು ಯಾವ ಟೈಮಿಗೆ ವರ್ಕೌಟ್ ಮಾಡಿದ್ರು ಯಾರೂ ಕೇಳೋರಿಲ್ಲ, ನಾನು ಯಾವ ಬಟ್ಟೆಲಿ ವರ್ಕೌಟ್ ಮಾಡಿದ್ರು ಯಾರೂ ಕೇಳೋರಿಲ್ಲ. ಆ್ಯಂಡ್ ನನ್ನ ಹತ್ರ ಏನು ಮಿನಿಮಲ್ ಎಕ್ವಿಪ್ಮೆಂಟ್ಸ್ ಇದೆ ಅದೇ ಎಕ್ವಿಪ್ಮೆಂಟ್ಸಲ್ಲಿ ನಾನು ವರ್ಕೌಟ್ ಮಾಡಿರೋದು. ಆ್ಯಂಡ್ ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಅಂತ ನಾನೇನು ಪ್ರೋ ಆಗಿ ವರ್ಕೌಟ್ ಮಾಡಿಲ್ಲ. ನಾನು ಎಲ್ಲ ಯೂಟ್ಯೂಬಲ್ಲೇ ನೋಡಿಕೊಂಡು ಡೈಲಿ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ನನ್ನ ಫುಡ್ ರೊಟೀನ್ ಅಂತೂ 100% ಯಾವುದೇ ರೀತಿ ಆಯಿಲ್ ಆಗಿರಲಿ, ಶುಗರ್ ಆಗಿರಲಿ, ಸಾಲ್ಟ್ ಆಗಿರಲಿ, ಆ್ಯಂಡ್ ಹೊರಗಡೆ ಫುಡ್ ಆಗಿರಲಿ, ಸ್ವೀಟ್ಸ್ ಆಗಿರಲಿ, ಇದು ಯಾವುದನ್ನು ನಾನು ತಿಂತಿರಲಿಲ್ಲ. ಕಂಪ್ಲೀಟ್ ಎಲ್ಲ ಸ್ಟಾಪ್ ಮಾಡಿದೆ. ನಿಮ್ಮ ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಜರ್ನಿನ ಸೂಪರಾಗಿ ಸಕ್ಸಸ್ಫುಲ್ಲಾಗಿ ನನ್ನ ಥರನೇ ಮುಗಿಸ್ಕೋಬೋದು. ನಿಮಗೆ ಎಲ್ಲೋಗಿ ವರ್ಕೌಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಆರಾಮಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆನೇ ಆರಾಮಾಗಿ ವರ್ಕೌಟ್ ಮಾಡ್ಬೋದು. ಐ ಹೋಪ್ ನಿಮಗಿದು ಯೂಸ್ಫುಲ್ ಆಗುತ್ತೆ. ಎಸ್, ಬಾಯ್.